ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವಿ ಫ್ಲೂಯಿಡ್ ಬಳಕೆಗೆ ಯೋಗ್ಯವಲ್ಲ ಅಂತ ಹೇಳಿ ಎನ್ಎಬಿಎಲ್ ವರದಿ ಕೊಟ್ಟಿದೆ. ಈ ಐವಿ ದ್ರಾವಣವನ್ನ ಐವಿ ಫ್ಲೂಯಿಡ್ ಅನ್ನ ಏನು ಬಳಸ್ತಾ ಇದ್ರೆ ಅದರಲ್ಲಿ ವಿಷಕಾರಕ ಅಂಶ ಇದೆ ಅನ್ನುವಂಥದ್ರ ಬಗ್ಗೆ ಎನ್ಎಬಿಎಲ್ ಕೊಟ್ಟಿರುವಂತಹ ವರದಿ. ಎಂಡೋಟಾಕ್ಸಿನ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಅಂಶ ಇದರಲ್ಲಿ ಪತ್ತೆಯಾಗಿದೆ. ಇದು ವಿಷಕಾರಕ, ಜೊತೆಗೆ ಆರೋಗ್ಯಕ್ಕೆ ಹಾನಿ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತಾ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಾಗಲೇ ಬೇರೆ ಬೇರೆ ಬ್ಯಾಚ್ನ ಟೆಸ್ಟ್ ಮಾಡಲಾಗ್ತಾ ಇದೆ. ಒಂದು ಬ್ಯಾಚ್ನ ವರದಿ ಸಿಕ್ಕಿದೆ. ರಾಜ್ಯದ ಡ್ರಗ್ ವಿಭಾಗದಲ್ಲಿ ಇದು ಪಾಸಿಟಿವ್ ಅಂತ ಹೇಳಿ ಬಂದಿದೆ. ಆದರೆ ಎನ್ಎಬಿಎಲ್ ಲ್ಯಾಬ್ನಲ್ಲಿ ಇದು ನೆಗೆಟಿವ್ ಅಂತ ಹೇಳಿ ಬಂದಿದೆ. ಸೊ ಎನ್ಎಬಿಎಲ್ನಲ್ಲಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಲ್ಲ ಅಂತ ಹೇಳಿ ಬಂದಿದೆ ಈ ರಿಪೋರ್ಟ್. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಲ್ಯಾಬ್ನಲ್ಲಿ ಮತ್ತೊಂದು ಬಾರಿ ಪರೀಕ್ಷೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕಮಿಷನರ್ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಗೆ ಕೇಳಿದೆವು. ಅವರು ಬೇರೆ ಬೇರೆ ಬ್ಯಾಚಸ್ದು ಟೆಸ್ಟ್ ಮಾಡ್ತಾ ಇದ್ದಾರೆ. ಬಳ್ಳಾರಿದ್ದು ಕೊಟ್ಟಾಯಿತು, ಮತ್ತು ಯಾಕಂದ್ರೆ ನಾವು ಎಲ್ಲ ಕಡೆದು ಫ್ರೀಸ್ ಮಾಡಿದ್ದೆವು. ಸೊ ಅವು ಎಲ್ಲ ಕೂಡ ಚೆಕ್ ಮಾಡಬೇಕು ಅಂತ ಅದನ್ನು ಅವರಿಗೆ ಎಲ್ಲ 192 ಬ್ಯಾಚಸ್ ಎರಡು ಕಡೆ ಎನ್ಎಬಿಎಲ್ ಎಂಪೆನಲ್ ಲ್ಯಾಬಲ್ಲಿಯೂ ಮತ್ತು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಏನು ಲ್ಯಾಬ್ ಇದೆ ಅದರಲ್ಲಿ ಚೆಕ್ ಮಾಡೋಕ್ಕೆ ಹೇಳಲಾಗಿದೆ. 3 ಬ್ಯಾಚಸಲ್ಲಿ ಒಂದು ಬ್ಯಾಚ್ನಲ್ಲಿ ಬಳ್ಳಾರಿ ಹಾಸ್ಪಿಟಲ್ದಲ್ಲಿ ಏನು ಈ RLದು ಪಶ್ಚಿಮ ಬಂಗ ಕಂಪ್ನಿದು 3 ಬ್ಯಾಚಸ್ ಹೋಗಿತ್ತು. ಅದರಲ್ಲಿ ಒಂದು ಬ್ಯಾಚ್ದು ರಿಪೋರ್ಟ್ ಬಂದಿದೆ ಡ್ರಗ್ ಕಂಟ್ರೋಲಿಂದ. ಅದರಲ್ಲಿ ಅದು ಸ್ಟ್ಯಾಂಡರ್ಡ್ ಕ್ವಾಲಿಟಿದು ಬಂದಿದೆ. ಆದರೆ ಎನ್ಎಬಿಎಲ್ ಎಂಪೆನಲ್ಡ್ ಲ್ಯಾಬಲ್ಲಿ ಅದೇ ಸ್ಯಾಂಪಲ್ ನಾಟ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಬಿಕಾಸ್ ಆಫ್ ಎಂಡೋಟಾಕ್ಸಿನ್ ಬಂದಿದೆ. ಸೊ ಆ ಹಿನ್ನೆಲೆಯಲ್ಲಿ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಗೆ ಇನ್ನೊಮ್ಮೆ ಸ್ಯಾಂಪಲ್ ತಗೊಂಡು ಚೆಕ್ ಮಾಡಲಿಕ್ಕೆ ಹೇಳಲಾಗಿದೆ. ಹೌದು, ನಮ್ಮ ಲ್ಯಾಬ್ದಲ್ಲಿ ಆ ಒಂದು ಬ್ಯಾಚ್ ಸ್ಟ್ಯಾಂಡರ್ಡ್ ಕ್ವಾಲಿಟಿದು ಬಂದಿದೆ. ಆದರೆ ನಾವೇ ಕೊಟ್ಟಿದ್ದು ಎನ್ಎಬಿಎಲ್ ಲ್ಯಾಬಲ್ಲಿ ಅದು ನಾಟ್ ಫಾರ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಬಂದಿರುವುದರಿಂದ ನಮ್ಮ ಲ್ಯಾಬಿಗೆ ಇನ್ನೊಮ್ಮೆ ಇದನ್ನು